ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ್ಗ ಹೋಗ್ಬಿಡೋಣ ಟಕ್ಕ ನನಗೆ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ನನಗೆ ಸಬ್ಸ್ಕ್ರೈಬ್ ಹಾಕೋಣ ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟು ಬಿಗ್ ಬ್ರೇಕಿಂಗ್ ಅಪ್ಡೇಟು. ಇಟ್ಸ್ ಎ ಕಮ್ ಬ್ಯಾಕ್ ಫ್ರಮ್ ರಿಟೈರ್ಮೆಂಟ್. ಡೇವಿಡ್ ವಾರ್ನರ್ ಅವರು ಅನೌನ್ಸ್ಮೆಂಟ್ ನಾವು ಮಾಡಿದ್ರೆ ನಾನು ಚಾಂಪಿಯನ್ಸ್ ಟ್ರೋಫಿ ಆಡ್ತೀನಿ ಗುರು ಅಂತ. ರಿಟೈರ್ ಆಗಿಲ್ಲ, ರಿಟೈರ್ಮೆಂಟ್ ಕೊಟ್ಟಿದ್ದೆ, ಈಗ ಮತ್ತೆ ವಾಪಸ್ ಬರ್ತಾ ಇದೆ. T20 ವರ್ಲ್ಡ್ ಕಪ್ ನನ್ನ ಲಾಸ್ಟ್ ಪಂದ್ಯ ಅಂತ ಹೇಳಿದ್ದೆ, ಬಟ್ ಇವಾಗ ಕಮ್ ಬ್ಯಾಕ್ ಮಾಡ್ತೀನಿ. ನನಗೆ ರಿಟೈರ್ಮೆಂಟ್ ಬೇಡ ಅಂತ ಅನ್ನಿಸಿದೆ. 2025 ಚಾಂಪಿಯನ್ಸ್ ಟ್ರೋಫಿ ನನ್ನ ಲಾಸ್ಟ್ ಪಂದ್ಯ ಆಗಿರುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಚಾಂಪಿಯನ್ಸ್ ಟ್ರೋಫಿನ ಆಡ್ತಾ ಇದ್ದಾರೆ ಡೇವಿಡ್ ವಾರ್ನರ್ ಅವರು. ಇಟ್ಸ್ ಅ ಕಮ್ ಬ್ಯಾಕ್. ಏನಕ್ಕೆ ಚಾಂಪಿಯನ್ಸ್ ಟ್ರೋಫಿನ ಆಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತಂದರೆ, ಎಲ್ಲ ಟ್ರೋಫಿನೂ ಗೆದ್ದಿದ್ದಾರೆ ಡೇವಿಡ್ ವಾರ್ನರ್ ಅವರು. ಈ ಕಡೆ WTCನೂ ಗೆದ್ದಿದ್ದಾರೆ, T20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಜೊತೆಗೆ ODI ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಬಟ್ ಚಾಂಪಿಯನ್ಸ್ ಟ್ರೋಫಿನ ಡೇವಿಡ್ ವಾರ್ನರ್ ಅವರು ಗೆದ್ದಿಲ್ಲ. ಸೊ ಆದ್ರಿಂದ ಒಂದು ಕಡೆ ಆಟ ಆಡ್ಬಿಡೋಣ, ಒಂದು ಕಡೆ ಎಫರ್ಟ್ ಹಾಕ್ಬಿಡೋಣ ಅಂತ ಇವ್ರಿಗೆ ಅನಿಸಿದೆ ಅಂತ ಕಾಣಿಸುತ್ತೆ. ಒಂಥರ ಎಲ್ಲಾನು ಇರುತ್ತೆ, ನಾನಿರೋವಂಥ ಟೀಮು ಎಲ್ಲಾನು ಇರುತ್ತೆ ಅಂತ ಅನಿಸಿದೆ ಅಂತ ಕಾಣಿಸುತ್ತೆ. ಒಂದು ಸ್ಟ್ರಾಂಗ್ ಹೋಪಲ್ಲಿ ಡೇವಿಡ್ ವಾರ್ನರ್ ಅವರು ಈ ಒಂದು ಪಂದ್ಯನ ಅಂದರೆ ಟೂರ್ನಮೆಂಟ್ನ ಆಡೋದಕ್ಕೆ ಒಪ್ಕೊಂಡಿದ್ದಾರೆ. ನೋಡೋಣ ಅದೆಂಗೆ ಪ್ರದರ್ಶನ ಕೊಡ್ತಾರೆ ಅಂತ ವಾರ್ನರ್. ಅಪ್ಡೇಟ್ ನಂಬರ್ 2, ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆಗಿರೋದು ಆಲ್ಮೋಸ್ಟ್ ಕನ್ಫರ್ಮ್. ಬಟ್ ಅದೇ ಹೇಳಿದ್ನಲ್ಲ, ಅಫಿಷಿಯಲ್ ಕನ್ಫರ್ಮೇಶನ್ ಒಂದು ಬಾಕಿ ಇದೆ. ಆಲ್ಮೋಸ್ಟ್ 99.9999% ಅಲ್ಲ, 100% ಕನ್ಫರ್ಮ್ ಗೌತಮ್ ಗಂಭೀರ್ ಅವರೇ ಟೀಮ್ ಇಂಡಿಯಾದ ಹೆಡ್ ಕೋಚ್ ಅಂತ. ಸೊ ಇವರಿಗೆ BCCI ಫುಲ್ ಫ್ರೀ ಹ್ಯಾಂಡ್ ಕೊಡ್ತಾರಂತೆ ಗುರು. ಯಾರನ್ನ ಬೇಕಾದ್ರೂ ನೀವು ಕರ್ಕೋಬಹುದು ಗುರು. ಅಂದರೆ ಸಪೋರ್ಟ್ ಸ್ಟಾಫ್ ಆಗಿರ್ಬೋದು, ಕೋಚಿಂಗ್ ಸ್ಟಾಫ್ ಆಗಿರ್ಬೋದು, ಯಾರನ್ನ ಬೇಕಾದ್ರೂ ಇಂಡಿಯನ್ ಕ್ರಿಕೆಟ್ ಟೀಮಿಗೆ ನೀವು ಹೆಡ್ ಕೋಚ್ ಆಗಿರೋದ್ರಿಂದ ಯಾರನ್ನ ಬೇಕಾದ್ರೂ ನೀವು ತಗೊಬೋದು ಒಳಗಡೆ ಅಂತ ಇವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾರಂತೆ. ಅದೇ ಇವರೇ ಓಪನರ್ ಆಗಿರೋದ್ರಿಂದ, ಒಳ್ಳೆ ಬೊಂಬಾಟ್ ಬ್ಯಾಟರ್ ಆಗಿರೋದ್ರಿಂದ ಟೀಮ್ ಇಂಡಿಯಾಗೆ ಬ್ಯಾಟಿಂಗ್ ಕೋಚ್ನ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಒಂದು ಕ್ವೆಶನ್ನು. ಬ್ಯಾಟಿಂಗ್ ಕೋಚ್ ಪ್ರಾಬ್ಲಿ ಇರೋದಿಲ್ಲ ಅಂತ ಕಾಣಿಸುತ್ತೆ, ಯಾಕಂದರೆ ಗೌತಮ್ ಗಂಭೀರ್ ಅವರೇ ಮಸ್ತ್ ಕೋಚ್. ಅದೇ ಸಪೋರ್ಟ್ ಸ್ಟಾಫ್ನ ತೊಗೊಬೋದು, ಸಪೋರ್ಟ್ ಕೋಚಿಂಗ್ ಸ್ಟಾಫ್ನ ತೊಗೊಬೋದು. ಒಟ್ಟಲ್ಲಿ ಫ್ರೀ ಹ್ಯಾಂಡ್ ಕೊಡ್ತಾರಂತೆ ಗುರು. ನೀವು ಏನು ಬೇಕಾದರೂ ಮಾಡಿ, ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ, ಹೆಂಗೆ ಬೇಕಾದ್ರೂ ಉಜ್ಜಾಡ್ಕೊಳ್ಳಿ ಅಂತ ಫುಲ್ಲು ಫ್ರೀ ಹ್ಯಾಂಡ್ ಕೊಡ್ತಾರಂತೆ. ನೋಡೋಣ ಅದು ಹಿಂಗೆ ತೊಗೊಂಡೋಗ್ತಾರೆ ಗಂಭೀರಣ್ಣ ಅಂತ. ಅಪ್ಡೇಟ್ ನಂಬರ್ 3, ಹಾರ್ದಿಕ್ ಪಾಂಡ್ಯ ಅವರೊಂದು ಪೋಸ್ಟ್ ಹಾಕಿದ್ದಾರೆ. ನಾವೇ ಮಾತಾಡೋದಾಗೋಗ್ಬಿಟ್ಟಿತ್ತು. ಹಾರ್ದಿಕ್ ಪಾಂಡ್ಯ ಎಂಥ ಕಮ್ ಬ್ಯಾಕು, ಎಂಥ ಕಿಕ್ ಬ್ಯಾಕು, ಎಂಥ ಒಂದು ಪಂಪ್ಡ್ ಅಪ್ ಎನರ್ಜಿ ತಗೊಂಡ್ಬಂದ್ರು ಹಾರ್ದಿಕ್ ಪಾಂಡ್ಯ ಅವರು. ಎಲ್ಲಿಂದ ಬಿದ್ದೋಗಿದಂತ ಹಾರ್ದಿಕ್ ಪಾಂಡ್ಯ ಅವನ ಅಜ್ಜಿ ಎದ್ದು ನಿಂತ್ಕೊಂಡ್ಬಿಟ್ರಲ್ಲ ಗುರು ಅಂತ ನಾವು ಮಾತಾಡೋದೇ ಆಗೋಗ್ಬಿಟ್ಟಿತ್ತು. ಹಾರ್ದಿಕ್ ಪಾಂಡ್ಯ ಇವತ್ತೊಂದು ಪೋಸ್ಟ್ ಹಾಕೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಹೇಳ್ತಾರೆ, ಕ್ಯಾಪ್ಷನ್ ಹಾಕಿದ್ದಾರೆ, ಮೇಕ್ ಯುವರ್ ಕಮ್ ಬ್ಯಾಕ್ ಗ್ರೇಟರ್ ದನ್ ಯುವರ್ ಸೆಟ್ ಬ್ಯಾಕ್ ಆಲ್ವೇಸ್ ಅಂತ. ಸೊ ಎಲ್ಲ ಹೇಳ್ತಾ ಇದೆಲ್ಲ ಅದನ್ನು ನೋಡ್ಬಿಟ್ಟು ಇವರೇ ಹಾಕೊಂಡಿದ್ದಾರೆ ಅಷ್ಟೇನೆ. ಅವನ ಅಜ್ಜಿ ನೋಡಿದ್ರ ಹೆಂಗೆ ಮಾತಾಡ್ರಿ ನನ್ನ ಬಗ್ಗೆ, ಅವಾಗೆಲ್ಲ ಹೆಂಗೆ ಮಾತಾಡಿದ್ರೆ, ಅದೇ ಮುಂಬೈ ಇಂಡಿಯನ್ಸಲ್ಲಿದ್ದಾಗ ಆ ಒಂದು ವಿಜುವಲ್ಸ್ ಎಲ್ಲ ಹಾಕೊಂಡಿದ್ದಾರೆ ಅವ್ರ ಅಕೌಂಟಲ್ಲಿ. ಮುಂಬೈ ಇಂಡಿಯನ್ಸಲ್ಲಿದ್ದಾಗ ಹೆಂಗೆ ಮಾಡಿದ್ರಿ, ಹೆಂಗೆ ಆಗಿತ್ತು ನನಗೆ. ಇವಾಗ ನೋಡಿ ಇದು ಕ್ರೇಜಿ ಕಮ್ ಬ್ಯಾಕು, ಚಿಂದಿ ಬೋನ್ಸ್ ಬ್ಯಾಕು ಅಂತ ಅವ್ರಿಗೆ ಅವರೇನೆ ಹಾಕೊಂಡಿದ್ದಾರೆ. ಸೊ ಇದು ಖುಷಿ ಪಡಲೇಬೇಕು ಆ್ಯಕ್ಚುಲಿ. ಅವ್ರಿಗೆ ಅವರೇ ಒಂಥರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಮುಂಚೆನೇ ಜಾಸ್ತಿ ಇತ್ತು ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಇವಾಗಂತೂ ಕೇಳಂಗಿಲ್ಲ, ಇನ್ನು ವಿಪರೀತವಾಗಿ ಏರ್ಬಿಟ್ಟಿರ್ತೈತೆ ಹಂಗೇನೆ. ಅಪ್ಡೇಟ್ ನಂಬರ್ 4, ಜಯೇಶ್ ಶಾ ಅವರು ಏನಾದ್ರು ಇನ್ ಕೇಸ್ ಏನಾದ್ರು ICC ಚೇರ್ಮನ್ ಆಗಬೇಕು ಅಂತ ಅನ್ಕೊಂಡ್ರು ಅಂತಂದರೆ, ಟಕ್ಕ ನನಗೆ ಅನ್ಅಪೋಸ್ಡ್ ಆಗಿ ಯಾರು ಕೂಡ ಎದುರಿಗೆ ಬರ್ದಂಗೆ ICC ಅವರು ಚೇರ್ಮನ್ ಮಾಡ್ಕೊತೀವಿ ಅಂತ ಹೇಳಿದ್ರಂತೆ ಜಯೇಶ್ ಶಾ ಅವ್ರನ್ನ. ಬಟ್ ಜಯೇಶ್ ಶಾ ಹೇಳ್ತಾರೆ, ICCಗಿಂತ BCCI ಏನೇ ದೊಡ್ಡದು ಮಗ, BCCI ಬಿಟ್ಬಿಟ್ಟು ನಾನು ಹೋಗಲ್ಲ ಮಗ ಅಂತ ಜಯೇಶ್ ಶಾ ಅವರು. ಇದು ಆಲ್ರೆಡಿ ಒಂದು 2 ವರ್ಷದಿಂದ ಬರ್ತಾನೆ ಇದೆ, ಇದು ನ್ಯೂಸು, ರಿಪೋರ್ಟ್ಸು, ರೂಮರ್ಸು ಎಲ್ಲ ಬರ್ತಾನೆ ಇದೆ. ಬಟ್ ಜಯೇಶ್ ಶಾ ಅಂತೂ ಬಿಟ್ಟಂತೂ ಹೋಗ್ತಾ ಇಲ್ಲ. ICC ಚೇರ್ಮನ್ ಆಗ್ತಾರೆ ಅಂತ ಬರೀ ರೂಮರ್ಸ್ಗಳೇ ಸ್ಪ್ರೆಡ್ ಆಗ್ತಿತ್ತು ಅಷ್ಟೇ. ಬಟ್ ICCಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ BCCI ಇದ್ರೇ ಮರ್ಯಾದೆ ಅವರಿಗೆ. ICCಗೆ ಹೋದ್ರೆ ಅದು ಏನು ಮರ್ಯಾದೆ ಸಿಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಹೋಗೋದು ಕೂಡ ಇಲ್ಲ ನನ್ನ ಪ್ರಕಾರ. ಅದೇ ಏನಾದರೂ ಈ ಥರ ಒಂದು ಆಫರ್ ಬಂದಿದ್ದಂತೆ ಜಯೇಶ್ ಅವರಿಗೆ, ಬನ್ನಿ ಗುರು ನಾವು ಇಲ್ಲಿ ಚೇರ್ಮನ್ ಮಾಡ್ತೀವಿ ICCಲಿ ಅನ್ಅಪೋಸ್ಡ್ ಆಗಿ ಅಂತ. ಬಟ್ ನನಗೆ ಗೊತ್ತು ಜಯೇಶ್ ಅವರು BCCI ಬಿಟ್ಬಿಟ್ಟು ಹೋಗೋದಿಲ್ಲ ಅಂತ. ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾ ಒಂದು ಇಂಟ್ರೆಸ್ಟಿಂಗ್ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ. ನಾವು ಅನ್ಕೊಂಡಿದ್ವಿ ವಿರಾಟ್ ಕೊಹ್ಲಿ ಎಲ್ಲ ಕಡೆ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ, ವಿರಾಟ್ ಕೊಹ್ಲಿನೇ ಇರ್ತಾರೆ ಅಂತ. ಬಟ್ ರೋಹಿತ್ ಶರ್ಮಾ ವಾಸ್ ದ ಪ್ಲೇಯರ್ ಹೂ ವಾಸ್ ಮೆನ್ಷನ್ಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇನ್ ದಿಸ್ T20 ವರ್ಲ್ಡ್ ಕಪ್. 5.5 ಮಿಲಿಯನ್ ಜನ ಮಿಲಿಯನ್ ಟೈಮ್ಸ್ ಮೆನ್ಷನ್ ಮಾಡಿದ್ರಂತೆ ರೋಹಿತ್ ಶರ್ಮಾ ಅವನ್ನ. 4.1 ಮಿಲಿಯನ್ ಟೈಮ್ಸು, ಆಮೇಲೆ ಸೂರ್ಯಕುಮಾರ್ ಯಾದವ್ 1.3 ಮಿಲಿಯನ್ ಟೈಮ್ಸು, ಹಾರ್ದಿಕ್ ಪಾಂಡ್ಯ 1.1 ಅಂಡ್ ಬುಮ್ರಾ 1.2 ಮಿಲಿಯನ್ ಟೈಮ್ಸು ಮೆನ್ಷನ್ ಆಗಿದ್ದಾರಂತೆ ಸೋಷಿಯಲ್ ಮೀಡಿಯಾ ಇಂಟರಾಕ್ಷನ್ಗಳಲ್ಲಿ. ಸೊ ರೋಹಿತ್ ಶರ್ಮಾ ಈ ಒಂದು ಇಂಟ್ರೆಸ್ಟಿಂಗ್ ದಾಖಲೆನ ಕ್ರಿಯೇಟ್ ಮಾಡಿದರೆ, ವಿರಾಟ್ ಕೊಹ್ಲಿನ ಎಕ್ಸ್ಪೆಕ್ಟ್ ಮಾಡಿದೆ ನಾನು ಮೇಲ್ಗಡೆ ಬರ್ತಾರೆ ಅಂತ. ಯಾಕಂದರೆ ಅವರಿಗೆ ಸೋಷಿಯಲ್ ಮೀಡಿಯಾ ಒಂದು ಇನ್ಫ್ಲೂಯೆನ್ಸ್ ಏನಿದೆ, ಫ್ಯಾನ್ಸ್ ಏನಿದ್ದಾರೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ.
ಬಟ್ ರೋಹಿತ್ ಶರ್ಮಾ ಅವರ ಇಂಪ್ಯಾಕ್ಟ್ ಅಂತೂ ಇದು ನಂಬಕ್ಕಾಗ್ತಿಲ್ಲ, ಬಟ್ ಆದ್ರೂ ನಂಬಲೇಬೇಕು. ಅಪ್ಡೇಟ್ ನಂಬರ್ 6 ಚಾಂಪಿಯನ್ಸ್ ಟ್ರೋಫಿದು ಫುಲ್ ಸ್ಕೆಡ್ಯೂಲ್ ಇವಾಗ ಟೆಂಟೇಟಿವ್ ಸ್ಕೆಡ್ಯೂಲ್ ಏನಿದೆ ಅದು ಇವಾಗ ಈಚೆ ಕಡೆ ಬಂದಿದೆ. ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ಮ್ಯಾಚ್ ನ್ಯೂಜಿಲ್ಯಾಂಡ್ ವರ್ಸಸ್ ಪಾಕಿಸ್ತಾನ್ ಅದಾಗುತ್ತೆ ಕರಾಚಿಲಿ ಅಂತ ಅಪ್ಡೇಟ್ ಬಂದಿದೆ. ಟೋಟಲ್ ಸ್ಕೆಡ್ಯೂಲ್ ಯಾವ ಥರ, ಫುಲ್ ಸ್ಕೆಡ್ಯೂಲ್ ಯಾವ ಥರ ಇದೆ ಅಂತ ನೋಡ್ತಾ ಇರಬಹುದು. 19ನೇ ತಾರೀಕಿಂದ 9ನೇ ತಾರೀಕುವರೆಗೂ, ಫೆಬ್ರಿಂದ ಮಾರ್ಚ್ ನಡೆಯುತ್ತೆ ಟೂರ್ನಮೆಂಟ್ ಅಂತ ಹೇಳಿದರೆ. ಟೆಂಟೇಟಿವ್ ವರ್ಷನ್ ಇದು, ನೋಡೋಣ ಅಫಿಷಿಯಲಿ ಕನ್ಫರ್ಮ್ ಆದಾಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟು ಆಗಿತ್ತು ಟಾಪ್ 6 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಕೊಡಬಹುದು. ಬಾ.